ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ರೇಷನ್ ಅಕ್ಕಿ ಅಥವಾ ಅಕ್ಕಿಯಿಂದ ಹಾಗೆ ಕಡಿಮೆ ಗ್ಯಾಸ್ನ ಬಳಸ್ಕೊಂಡು ಯಾವುದೇ ರೀತಿಯ ಕಾರ್ನ್ಫ್ಲೋರ್ ಇಲ್ಲದೆ ಅದರ ಜೊತೆಗೆ ಸಕ್ಕರೆನ ಬಳಸದೆ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಅಕ್ಕಿ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ. ಅಷ್ಟು ಪರ್ಫೆಕ್ಟಾಗಿ ಒಂದು 10 ನಿಮಿಷದಲ್ಲಿ ಈ ಒಂದು ಸ್ವೀಟ್ನ ಮಾಡ್ಕೊಳ್ಬೋದು. ಈ ಒಂದು ಬೇಸಿಗೆ ಕಾಲಕ್ಕೆ ತುಂಬಾ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ, ದೇಹಕ್ಕೂ ಕೂಡ ತುಂಬಾ ತಂಪು ಕೊಡ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಗಂಟೆ ಮುಂಚಿತವಾಗಿ ಈ ಒಂದು ಕಪ್ಪಿಂದ 1 ಕಪ್ ಆಗುವಷ್ಟು ಅಕ್ಕಿನ ಇಲ್ಲಿ ರೇಷನ್ ಅಕ್ಕಿ ಬಳಸ್ಕೊಂಡಿದ್ದೀನಿ. ಇದೇ ಅಕ್ಕಿ ಬೇಕು ಅಂತೇನಿಲ್ಲ, ನಿಮ್ಮಲ್ಲಿ ಯಾವ ಅಕ್ಕಿ ಇದೆ ಅದೇ ಅಕ್ಕಿನ ತಗೊಂಡು ಈ ರೀತಿ 1 ಕಪ್ಪಿಂದ ಅಳತೆ ಮಾಡಿಕೊಂಡು 1 ಕಪ್ ಅಕ್ಕಿನ ನಾನು 2 ಗಂಟೆ ಮುಂಚಿತವಾಗಿ ನೆನೆಸಾಕೊಂಡಿದ್ದೆ. ಒಂದು 2 ಗಂಟೆ ಆದರೂ ಅಕ್ಕಿ ನೆನ್ಕೊಳ್ಬೇಕು. ಹಾಗಾಗಿ ಬೆಳಿಗ್ಗೆ ಮಾಡೋದಾಯಿತು ಅಂತಂದರೆ ಎದ್ದ ತಕ್ಷಣ ಈ ಅಕ್ಕಿನ ನೆನೆಸಾಕಿ. ಇವಾಗ ಅಕ್ಕಿಯಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, 1 ಕಪ್ ಆಗುವಷ್ಟು ಅಕ್ಕಿನ ನೀಟಾಗಿ ನೆನೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರಿಗೆ ನೆನೆಸಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಎಲ್ಲನೂ ಅಕ್ಕಿ ಸೇರಿಸ್ಕೊಂಡಾದಮೇಲೆ ಯಾವ ಕಪ್ಪಿಂದ ನೀವು ಅಕ್ಕಿನ ನೆನೆಸಿಟ್ಕೊಂಡಿದ್ರಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ. ಮೇಲ್ಗಡೆ ಇರತಕ್ಕಂಥ ಕಪ್ಪು ಭಾಗನ ತೆಗೆದು ಬಿಳಿ ಭಾಗನ ಮಾತ್ರ ನಾನು ಈ ರೀತಿ ತುರಿದಿಟ್ಕೊಂಡಿದ್ದೆ. ಅದನ್ನು ಕೂಡ 1 ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ, ರುಬ್ಕೊಂಡು ಬಂದಿದ್ದಾಗಿದೆ. ಇದನ್ನು ನಾವು ಡೈರೆಕ್ಟಾಗಿ ಕೂಡ ಸ್ವೀಟಿಗೆ ಬಳಸ್ಕೊಳ್ಬೋದು. ಆದರೆ ಈ ರೀತಿ ನಾವು ಎಷ್ಟೇ ರುಬ್ಬಿದ್ರೂ ಕೂಡ ಅಕ್ಕಿ ಆಗಿರೋದ್ರಿಂದ ಹಾಗೆ ಈ ಒಂದು ಕಾಯಿ ತುರಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ತರಿ ಉಳಿದೇ ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಬಳಸ್ಕೊಳ್ತಿಲ್ಲ. ಇನ್ನೂ 1 ಕಪ್ ನೀರನ್ನ ಸೇರಿಸ್ಕೊಂಡು ಇವಾಗ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ತಿದ್ದೀವಿ. ಒಂದು ಪಾತ್ರೆಗೆ ಹಾಕಿ ನಾವು ಇದನ್ನು ಸೋಸ್ಕೊಳ್ಬೇಕು. ನೀರು ಸೇರಿಸಿರೋದಕ್ಕೆ ಕಾರಣ ಇದರಲ್ಲಿರ್ತಕ್ಕಂಥ ಅಕ್ಕಿ ಹಾಲು ಹಾಗೆ ತೆಂಗಿನಕಾಯಿ ಹಾಲನ್ನ ನಾವು ಕರೆಕ್ಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಸ್ಟ್ರೈನ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಾಡಿದಾಗ ಇದರಲ್ಲಿರ್ತಕ್ಕಂಥ ಹಾಲು ಅಂದರೆ ಅಕ್ಕಿ ಹಾಲು, ಅದ್ರ ಜೊತೆಗೆ ತೆಂಗಿನಕಾಯಿ ಹಾಲನ್ನ ನಾವು ಸೋಸ್ಕೊಳ್ಬೋದು. ಈ ರೀತಿ ಸ್ಟ್ರೈನರ್ ಇದ್ದರೆ ಸ್ಟ್ರೈನರ್ಗೆ ಹಾಕಿ ಸೋದಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಬಟ್ಟೆಗೆ, ಕಾಟನ್ ಬಟ್ಟೆಗಾದರೂ ಹಾಕಿ ನೀವು ಸೋದಿಸ್ಕೊಳ್ಬೋದು. ಇವಾಗ ನೋಡಿ, ಶೋಧಿಸ್ಕೊಂಡಿದ್ದಾಗಿದೆ. ಇಷ್ಟು ಮತ್ತೆ ಉಳಿದಿದೆ. ಇನ್ನು ಇದನ್ನು ನಾವು ಮತ್ತೆ ಒಂದ್ಸರಿ ಮಿಕ್ಸರ್ ಜಾರಿಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿಯೂ ಸಹ ನಾವು ಮಿಕ್ಸರ್ ಗ್ರೈಂಡಿಗೆ ಉಳಿದಿರ್ತಕ್ಕಂಥ ಮಿಶ್ರಣನ ಹಾಕಾದ್ಮೇಲೆ ಮತ್ತೆ ಒಂದು ಅರ್ಧ ಬಟ್ಟಲಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ರುಬ್ಕೊಂಡು ಬಂದಿದ್ದಾಗಿದೆ. ಮತ್ತೆ ನಾನು ಶೋಧಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಸ್ವೀಟ್ನ ಮಾಡ್ಕೊಳ್ಬೋದು, ಟೈಮ್ ಕೂಡ ಸೇವ್ ಆಗುತ್ತೆ, ಅದ್ರ ಜೊತೆಗೆ ಗ್ಯಾಸ್ನು ಕೂಡ ಉಳಿತಾಯ ಮಾಡ್ಕೊಳ್ಬೋದು. ಹಾಗಾಗಿ ಈ ರೀತಿ ನಾನು ಶೋಧಿಸ್ಕೊಂಡು ಅಕ್ಕಿಯಲ್ಲಿರ್ತಕ್ಕಂಥ ನೀರು ಅಥವಾ ಅಕ್ಕಿ ಹಾಲು ಅದ್ರ ಜೊತೆಗೆ ತೆಂಗಿನಕಾಯಲ್ಲಿರ್ತಕ್ಕಂಥ ತೆಂಗಿನ ಹಾಲನ್ನ ಮಾತ್ರ ತಗೊಂಡು ಮಾಡ್ತಿದ್ದೀನಿ. ಇಲ್ಲ ಈ ರೀತಿ ನಮಗೆ ಉಳಿಯೋದು ಇಷ್ಟ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನುಣ್ಣಗೆ ರುಬ್ಕೊಂಡು ಮಾಡ್ಕೊಳ್ಬೋದು. ಇವಾಗ ನೋಡಿ, ಇಷ್ಟು ಅಕ್ಕಿ ಹಾಲು ಅದ್ರ ಜೊತೆಗೆ ತೆಂಗಿನಕಾಯಿ ಹಾಲು ನಮಗೆ ಸಿಕ್ಕಿದೆ. ಇದನ್ನು ನಾವು ಡೈರೆಕ್ಟಾಗಿ ತೊಗೊಳಕ್ಕಾಗೋದಿಲ್ಲ. ಒಂದು ಮೇಜರ್ಮೆಂಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಸ್ವೀಟ್ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ನಾವು ಅಳತೆ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಅಳತೆ ಮಾಡಲಿಕ್ಕೆ ಮತ್ತೆ ಯಾವ ಕಪ್ಪನ್ನ ಬಳಸ್ಕೊಂಡಿದ್ದೆ ಅದೇ ಕಪ್ಪನ್ನು ಮತ್ತೆ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾವು ರೆಡಿ ಮಾಡಿರ್ತಕ್ಕಂಥ ಅಕ್ಕಿ ಹಾಲು ಹಾಗೆ ತೆಂಗಿನಕಾಯಿ ಹಾಲನ್ನ ಅಳತೆ ಮಾಡ್ಕೊಳ್ತಿದ್ದೀನಿ. ಹೆಚ್ಚು ಕಡಿಮೆ ನಾನು ತೊಗೊಂಡಿರ್ತಕ್ಕಂಥ 1 ಕಪ್ಪು ತೆಂಗಿನಕಾಯಿ ತುರಿ ಹಾಗೆ 1 ಕಪ್ ಅಕ್ಕಿಯಿಂದ ಒಂದು 3 ಕಪ್ ಆಗುವಷ್ಟು ಹಾಲನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೂ 1 ಕಪ್ ಆಗುವಷ್ಟು ನೀರನ್ನ ನೀವು ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ನೀರು ಮೊದಲೇ ಹಾಕಿ ರುಬ್ಬಿರೋದ್ರಿಂದ ಇಷ್ಟೇ ಸಾಕು. ಆದಷ್ಟು ಒಂದು ಸ್ವಲ್ಪ ಈ ಹಾಲು ಗಟ್ಟಿಯಾಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಅಕ್ಕಿನ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಯಾವ ಕಪ್ಪನ್ನು ಬಳಸ್ಕೊಂಡಿದ್ದೀನಿ ಮೆಜರ್ಮೆಂಟ್ಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಅಥವಾ 3/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ ಕಂಪ್ಲೀಟಾಗಿ 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ಕಡಿಮೆ ತಿನ್ನೋದಾಯಿತು ಅಂದರೆ 3/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ನೋಡಿ, ಬೆಲ್ಲ ಶುದ್ಧವಾಗಿತ್ತು ಅಥವಾ ಕಸಕಡ್ಡಿ ಏನೇ ಇಲ್ಲ ಅಂತಂದರೆ ಈ ರೀತಿ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಇಲ್ಲ ಏನಾದರೂ ಕಸಕಡ್ಡಿ ಇದೆ ಅಂತಂದಾಗ ಇದಕ್ಕೂ ಕೂಡ 1/4 ಕಪ್ಪು ಅಥವಾ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮೊದಲೇ ಗ್ಯಾಸ್ ಮೇಲೆ ಇಟ್ಕೊಂಡು ನೀವು ಇದನ್ನು ಬೆಲ್ಲದ ನೀರನ್ನ ಬಿಸಿ ಮಾಡಿಕೊಂಡು ಶೋಧಿಸ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲ ಅನ್ನೋದಕ್ಕೋಸ್ಕರ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಬಿಟ್ಕೊಂಡಿದ್ದೆ, ಬೆಲ್ಲ ಕರಗೋಕ್ಕೆ ಬಿಟ್ಟಿದ್ದೆ. ಹಾಗಾಗಿ ಇವಾಗ ತೋರಿಸ್ತಿದ್ದೀನಿ. ಬೆಲ್ಲ ಸಣ್ಣಗೆ
ಜಜ್ಜಿ ಹಾಕಿದ್ದೆ, ಆದರೂ ಕೂಡ ಇನ್ನೊಂದು 10 ನಿಮಿಷ ಬಿಟ್ಟಾಗ ಬೆಲ್ಲ ಕರಗ್ಕೊಂಡಿತ್ತು. ಇವಾಗ ನೋಡಿ ಗ್ಯಾಸ್ ಮೇಲೆ ಒಂದು ನಾವು ರೆಡಿ ಮಾಡಿರ್ತಕ್ಕಂಥ ಅಕ್ಕಿ ಹಾಲು ಹಾಗೆ ತೆಂಗಿನಕಾಯಿ ಹಾಲಿನ ಮಿಶ್ರಣನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಬೆಲ್ಲ ಕೂಡ ನೀವು ನೋಡ್ತಿರ್ಬೋದು ಕರಗಿದೆ. ಇಷ್ಟು ಕರಗಿದ್ರೆ ಸಾಕು. ಇವಾಗ ಗ್ಯಾಸ್ನ ಆನ್ ಮಾಡಿಟ್ಕೊಂಡಿದ್ದೀನಿ. ಒಂದು ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ, ಬೇಗ ಆಗುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಬಿಡ್ದಾಗೆ ತಿರುಗಿಸ್ತಾ ಬರಬೇಕು, ಬೇಗ ಗಟ್ಟಿ ಆಗುತ್ತೆ. ಇಲ್ಲಿ ಅಕ್ಕಿ ಹಾಲು ಹಾಗೆ ತೆಂಗಿನಕಾಯಿ ಹಾಲಿನ ಮಿಶ್ರಣ ಇರೋದ್ರಿಂದ ಬೇಗನೆ ಗಟ್ಟಿ ಆಗುತ್ತೆ. ಗಂಟುಗಳಾಗೋದು ಚಾನ್ಸಸ್ ಏನಿಲ್ಲ, ಆದರೂ ಕೂಡ ಪರವಾಗಿಲ್ಲ. ಸ್ವೀಟ್ ಹೋಗ್ತಾ ಹೋಗ್ತಾ ಗಂಟುಗಳು ಬಿಟ್ಕೊಂಡು ಹೋಗುತ್ತೆ. ಒಟ್ಟಲ್ಲಿ ಒಂದು ಸ್ವಲ್ಪ ಈ ರೀತಿ ಗಟ್ಟಿ ಆಗ್ತಿದೆ ಅಂದಾಗ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಾಗೆ ಈ ರೀತಿ ತಿರುಗಿಸ್ತಾ ಇರಬೇಕು. ನೋಡಿ ಕರೆಕ್ಟಾಗಿ ಆ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗ್ತಿದೆ. ಎಲ್ಲಿವರೆಗೂ ಕೈ ಆಡಿಸ್ಬೇಕು ಅಂತಂದರೆ ಇದರಲ್ಲಿರ್ತಕ್ಕಂಥ ತೆಂಗಿನ ಹಾಲಲ್ಲಿ ಇರ್ತಕ್ಕಂಥ ಒಂದು ಎಣ್ಣೆ ಅಂಶ ಅಥವಾ ಜಿಗಿಟಿನ ಅಂಶ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಕೈ ಆಡಿಸ್ತಾ ಬನ್ನಿ. ಒಂದು ಸ್ವಲ್ಪನೂ ತಳ ಹಿಡಿಯೋದೆಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಗಟ್ಟಿ ಆದಮೇಲೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಬಳಸ್ಕೊಳ್ತಿದ್ದೀನಿ. ನೋಡಿ 1 ಸ್ಪೂನ್ ತುಪ್ಪ ಕೂಡ ಅವಶ್ಯಕತೆ ಇಲ್ಲ. ಇಲ್ಲಿ ತುಪ್ಪ ಹಾಕದೇ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ಅಂದರೆ ತೆಂಗಿನ ಹಾಲಲ್ಲಿ ಇರ್ತಕ್ಕಂಥ ಜಿಗಿಟಿನ ಅಂಶ ಅಥವಾ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಈ ಒಂದು ಬೆಲ್ಲದಿಂದ ಮಾಡ್ತಕ್ಕಂಥ ಸ್ವೀಟ್ಗಳಿಗೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿದರೆ ರುಚಿ ಹೆಚ್ಚಾಗುತ್ತೆ. ಹಾಗೆ ಈ ಹಂತದಲ್ಲಿ ನೀವು ಬೇಕು ಅಂದರೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಹಾಗೆ 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ತಿಲ್ಲ, ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ. ಇವಾಗ ನೋಡಿ ಎಷ್ಟು ನೈಸಾಗಿ ಒಂದು ಸ್ವೀಟ್ ರೆಸಿಪಿ, ಅಕ್ಕಿಯಿಂದ ಮಾಡಿರ್ತಕ್ಕಂಥ ಸ್ವೀಟ್ ರೆಸಿಪಿ ರೆಡಿ ಆಗ್ತಿದೆ. ಗ್ಯಾಸ್ ತುಂಬಾ ಉಳಿತಾಯ ಆಗುತ್ತೆ. ಯಾಕಂದರೆ 10 ನಿಮಿಷದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. 10 ನಿಮಿಷಕ್ಕಿಂತ ಕಡಿಮೆ ಸಮಯನ ತಗೊಳುತ್ತೆ. ಆದರೆ ನಾವು ಗಟ್ಟಿ ಆದ ತಕ್ಷಣ ತಗೊಳ್ಬಾರ್ದು, ಕೆಳಗಡೆ ಇಳಿಸ್ಕೊಳ್ಬಾರ್ದು. ಒಂದು ಸ್ವಲ್ಪ ಮಟ್ಟಿಗಾದರೂ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಅಂದಾಗ ಮಾತ್ರ ನಮಗೆ ಈ ಒಂದು ಅಕ್ಕಿ ಸ್ವೀಟು ಬಾಯಿಗೆ ಅಂಟೋದಿಲ್ಲ. ಬೇಗ ತಗೊಂಡಿದ್ದಾಯಿತು ಅಂತಂದರೆ ಅಂಟುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ರೀತಿ ತಿರ್ಸ್ತಾ ಬನ್ನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಸ್ವೀಟ್ ಅಂತೂ. ಬಾಯಲ್ಲಿಟ್ಟರೆ ಕರಗಬೇಕು. ಹೆಚ್ಚು ಕಡಿಮೆ ಒಂದು ಅಕ್ಕಿ ಹಲ್ವಾ ರೀತಿಯಲ್ಲಿ ರೆಡಿಯಾಗಿದೆ. ಇಲ್ಲಿ ಯಾವುದೇ ರೀತಿಯ ಕಾರ್ನ್ಫ್ಲೋರ್ ಇಲ್ಲ, ಹಾಗೆ ಮೈದಾ ಇಲ್ಲ, ಹಾಗೆ ತುಪ್ಪ ಕೂಡ ತುಂಬ ಕಡಿಮೆನ ಬಳಸ್ಕೊಂಡಿದ್ದೀವಿ. ಇವಾಗ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಒಂದು ಪ್ಲೇಟಿಗೆ ಅಥವಾ ತಟ್ಟೆಗೆ ನಾನು ತುಪ್ಪನ ಅಪ್ಲೈ ಮಾಡಿಟ್ಕೊಂಡಿದ್ದೆ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಅಕ್ಕಿಯ ಒಂದು ಸ್ವೀಟ್ನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಶೈನಿಂಗಾಗಿ ಬಂದಿದೆ. 1 ಸ್ಪೂನ್ ತುಪ್ಪ ಮಾತ್ರ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದರಲ್ಲಿರ್ತಕ್ಕಂಥ ಅಂದರೆ ಎಣ್ಣೆ ಅಂಶ ಅಥವಾ ಜಿಗಿಟಿನ ಅಂಶ, ತೆಂಗಿನಕಾಯಿನ ಬಳಸಿರೋದ್ರಿಂದ ಜಿಗಿಟಿನ ಅಂಶ ತನ್ನಿಂದ ತಾನೇ ಬಿಟ್ಕೊಂಡಿದೆ. ಇವಾಗ ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ. ತೀರಾ ಆರ್ಲಿಕ್ಕೆ ಬಿಡಬಾರ್ದು. ನಾವು ಡೈರೆಕ್ಟಾಗಿ ಈ ಒಂದು ಕಡಾಯಿಯಿಂದ ಸ್ವೀಟ್ ರೆಸಿಪಿನ ತೆಗೆದು ತಟ್ಟೆಗೆ ಹಾಕಿದ ತಕ್ಷಣ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಷ್ಟೇನು ಗಟ್ಟಿ ಇಲ್ಲ, ಬಟ್ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅಂದರೆ ಹಾಕಿದ ತಕ್ಷಣ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕೊಟ್ಕೊಳ್ಬೋದು. ತಟ್ಟೆಗೆ ಹಾಕಬೇಕಂತೇನಿಲ್ಲ. ನೋಡಿ ಹೋಗ್ತಾ ಹೋಗ್ತಾ ಆಯಿಲ್ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ. ಈ ರೀತಿ ಶೈನಿಂಗ್ ರೀತಿಯಲ್ಲಿ ಆಯಿಲ್ ಬಿಟ್ಕೊಳ್ತಾ ಬರುತ್ತೆ. ಇವಾಗ ನೋಡಿ ಸ್ಪ್ರೆಡ್ ಮಾಡಿದ್ದಾಗಿದೆ. ಇವಾಗ ಇದನ್ನು ನಾವು 10 ನಿಮಿಷ ಬಿಡಬೇಕು. ಅಂದರೆ 10 ನಿಮಿಷದ ನಂತರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಬಿಸಿ ಇದ್ದಾಗಲೇ ಕಟ್ ಮಾಡೋದು ಬೇಡ. ಇವಾಗ 10 ನಿಮಿಷ ಆಗಿದೆ, ತೋರಿಸ್ತಿದ್ದೀನಿ. ಎಣ್ಣೆ ಅಂಶ ಅಂದರೆ ಆ ಒಂದು ತೆಂಗಿನಕಾಯಿ ಹಾಲಲ್ಲಿರ್ತಕ್ಕಂಥ ಜಿಡ್ಡಿನ ಅಂಶ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಇವಾಗ ನನಗೆ ಬೇಕಾದ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಕಟ್ ಆಗ್ತಿದೆ ಅಂತ. ಈ ಒಂದು ಸ್ವೀಟ್ ರೆಸಿಪಿನ ನೀವು ಓಪನ್ ಆಗಿ ಇಡೋದಾಯಿತು ಅಂತಂದರೆ ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಆದರೆ ಮುಚ್ಚಿಡಬಾರ್ದು. ಓಪನ್ ಆಗಿ ಒಂದು ಕಾಟನ್ ಬಟ್ಟೆನ ಹಾಕಿ ಇಟ್ಕೊಂಡ್ರೆ ತಿನ್ನೋದಾಯಿತು ಅಂದರೆ ಒಂದು ವಾರ ತಿನ್ಬೋದು. ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಾದರೂ ಕೂಡ 2 ವಾರ ಆರಾಮಾಗಿ ಬಳಸ್ಕೊಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಬೇಸಿಗೆ ಕಾಲದಲ್ಲಿ ಡಬ್ಬಗೆ ಹಾಕಿ ಮುಚ್ಚಿಡಬಾರ್ದು. ಮುಚ್ಚಿಟ್ಟಿದ್ದಾಯಿತು ಅಂತಂದರೆ ಹಾಳಾಗುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.